ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಈಗ ಮುಂದುವರೆದಂತೆ ಜಬ್ಬಾರ್ಗೆ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಕೆಲವು ಮುಸ್ಲಿಂ ನಾಯಕರು ಅಸಮಾಧಾನ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ, ಅದಕ್ಕೇನೆ ಜಬ್ಬಾರ್ಗೆ ಟಿಕೆಟ್ ಸಿಕ್ಕಿಲ್ಲ, ಹಾಗಾಗಿ ರಾಜೀನಾಮೆಯನ್ನ ಅವರು ನೀಡಿದ್ದಾರೆ. ಕೆಲವೊಂದಷ್ಟು ಮುಸ್ಲಿಂ ನಾಯಕರು ಅಸಮಾಧಾನ ಇದೆ ಅವರದು ಅಂತ ಹೇಳ್ತಾ ಇರುವಂತದ್ದು. ಇನ್ನು ಶೀಘ್ರವೇ ಡಿಕೆ ಶಿವಕುಮಾರ್ ಹೊಸ ಘಟಕವನ್ನ ಮಾಡ್ತಾರೆ ಈ ವಿಚಾರದಲ್ಲಿ. ಜಮೀರ್ಗೆ ನಾನು ಮಾತನಾಡಿ ದಾವಣಗೆರೆಗೆ ಪ್ರಚಾರ ಮಾಡಿ ಅಂತ ಹೇಳಿದ್ದೆ, ನನಗೆ ಕೇರಳ ಉಸ್ತುವಾರಿ ಕೆಲಸವನ್ನ ಹಾಕಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಅವರು ಒಪ್ಕೊಂಡ್ರೆ ನಾನು ಬಂದು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು. ಸಿಎಂ ಹೇಳಿದಾಗ ಬಾಗಲಕೋಟೆಗೆ ಬಂದು ಪ್ರಚಾರ ಮಾಡಿದ್ರು. ಇದೇ ವಿಚಾರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರುವಂತದ್ದು. ಈಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಚುನಾವಣೆಗಳು ಬಂದಂತ ಇಂಥ ಬೆಳವಣಿಗೆಗಳು ಸ್ವಾಭಾವಿಕ. ಅದೇನು ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದೀರಾ? ನೀವು ಇಷ್ಟು ವರ್ಷ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಿ ಚುನಾವಣೆಗಳ ಬಗ್ಗೆ, ಎಲ್ಲೂ ಕೂಡ ಆ ರೀತಿ ಹೊಸದು ಅಂತ ಏನು ಅನಿಸೋದಿಲ್ಲ. ಕೆಲವರಿಗೆ ಅಸಮಾಧಾನ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಜಮೀರ್ ಅಹಮದ್ ಅವ್ರ ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವರಿಗೆ, ನೀವು ಬಂದು ಇಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಆಗ ಅವರು ಹೇಳಿದ್ದು, ಇದು ಯಾರು ನಮ್ಮ ಕೆ.ಸಿ. ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಿದ್ದಾರೆ, ಇಲ್ಲಿದ್ದೇನೆ, ಅವ್ರು ಕಳಿಸ್ಕೊಟ್ರೆ ನಾನು ಬರ್ತೀನಿ ಅಂತೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಬಾಗಲಕೋಟೆಯಲ್ಲಿ ನನ್ನ ಹೆದರಿಗೇನೆ ಮುಖ್ಯಮಂತ್ರಿಗಳು ಮಾತಾಡಿದರು. ಮಾತಾಡಿ ನೀನು ಬರಬೇಕಪ್ಪ, ಒಂದಿನ ಆದರೂ ಕನಿಷ್ಠ ಬಂದು ಹೋಗಲೇಬೇಕು ಅಂತಾಗ ಬಂದು ಅವರು ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಕ್ಯಾಂಪೇನ್, ಅವರೇನು ಸ್ಥಳೀಕರಲ್ಲದೆ ಇದ್ದರೂ ಕೂಡ ಅವರು ಮೈನಾರಿಟಿ ಸಚಿವರಿದ್ದಾರೆ, ಮುಖಂಡರಿದ್ದಾರೆ ಅಂತೇಳಿ ಬಂದು ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ. ಅದನ್ನು ಈ ಬೆಳವಣಿಗೆಗಳು, ವ್ಯತ್ಯಾಸಗಳು ಇವೆಲ್ಲವನ್ನು ಕೂಡ ಪಕ್ಷದ ಅಧ್ಯಕ್ಷರು ಕರೆದು ಮಾತಾಡಿ ಸರಿ ಮಾಡ್ತಾರೆ. ಅದೇನು ಅಂಥ ದೊಡ್ಡ ಇದು ವಿಚಾರ ಅಂತ ನನಗಾದರೂ ಅನಿಸೋದಿಲ್ಲ. ಯಾಕೆಂದರೆ ನಾನು ಕೂಡ ಇಂಥದ್ದೆಲ್ಲ ಮಾಡಿದ್ದೇನೆ. ಅಧ್ಯಕ್ಷನಾಗಿ ಇಂಥ ಸಂದರ್ಭ ಬಂದಾಗ ನಾವೆಲ್ಲರನ್ನೂ ಕರೆದು ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದೇ ರೀತಿ